ಮಕ್ಕಳೇ, ಇವತ್ತಿನ ಕನ್ನಡ ಪಾಠದ ಹೆಸರು ಯುದ್ಧ. ಯುದ್ಧ ಅಂದ ಕೂಡಲೇ ನಮ್ಮ ಕಣ್ಣಿಗೆ ಕಾಣುವ ಚಿತ್ರಗಳು ದ್ವೇಷ, ಅಸೂಯೆ, ಕೊಲೆ, ಹೋರಾಟ. ಯುದ್ಧ ಅಂದರೆ ನಮಗೆ ಹೋರಾಟ ಅಂತ ಗೊತ್ತಾಗತ್ತೆ. ಈ ಯುದ್ಧ ಅನ್ನೋದು ಹಿಂದಿನ ಕಾಲದಿಂದ, ಇತಿಹಾಸ ಕಾಲದಿಂದ ಕೂಡ ನಡ್ಕೊಂಡು ಬರ್ತಾ ಇದೆ, ಹಾಗೂ ಈ ಕಾಲದಲ್ಲೂ ಕೂಡ ನಡೀತಾ ಇದೆ. ಈ ಯುದ್ಧ ಎಂಬ ಕಥೆಯನ್ನು ಇವತ್ತು ಇಲ್ಲಿ ಯಾರು ಬರೆದಿದ್ದಾರೆ, ಆ ಲೇಖಕರ ಪರಿಚಯ ಏನು ಅಂತ ನೋಡೋಣ. ಈ ಪಾಠದ ಲೇಖಕಿಯ ಹೆಸರು ಸಾರಾ ಅಬೂಬಕ್ಕರ್. ಇವರು 1936 ಜೂನ್ 30ರಂದು ಕಾಸರಗೋಡು ಎಂಬ ಊರಿನಲ್ಲಿ ಜನಿಸಿದರು. ಮಹಿಳೆಯರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಸಂದರ್ಭದಲ್ಲಿ ಇವರು ಸಣ್ಣ ಕತೆ, ಕಾದಂಬರಿಗಳನ್ನು ಬರೆದು ಖ್ಯಾತಿಯನ್ನು ಪಡೆದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನೃಪತುಂಗ ಎಂಬ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. ಹಾಗೆಯೇ ಪ್ರಸ್ತುತ ಪಾಠವನ್ನು ಚಪ್ಪಲಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಯುದ್ಧ ಎಂಬ ಪಾಠದಲ್ಲಿ ಯಾವ ರೀತಿ ಸನ್ನಿವೇಶಗಳು, ಯಾವ ಪಾತ್ರಗಳು ಬಂದಿದೆ ಅಂತ ಇವತ್ತು ನಾವು ಈ ಕಥೆಯ ಮೂಲಕ ತಿಳ್ಕೊಳ್ಳೋಣ. ನಮ್ಮ ಕಥೆಯ ಕಥಾನಾಯಕ ರಾಹಿಲ್. ಸೈನ್ಯದಲ್ಲಿ ಸೈನಿಕರಿಗೆ ಚಿಕಿತ್ಸೆ ಕೊಡುವಂಥ ಡಾಕ್ಟರ್ ರಾಹಿಲ್ ಆಗಿರ್ತಾನೆ. ಸೈನಿಕರು ಹಾಗೂ ಈ ಡಾಕ್ಟರ್ ರಾಹಿಲ್ ವಿಮಾನದಲ್ಲಿ ಯುದ್ಧಕ್ಕೆಂದು ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ವಿಮಾನದ ಪೈಲಟ್ ಡಾಕ್ಟರಿಗೆ ಹೇಳ್ತಾನೆ, ಡಾಕ್ಟರ್, ನನ್ನ ರೇಡಿಯೋ ಯಾಕೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಗ್ರೌಂಡಿನೆಡೆಗೆ ನಾನು ಹೇಗೆ ಹೋಗಬೇಕು ಅಂತ ನನಗೆ ತೋಚ್ತಾ ಇಲ್ಲ, ಏನು ಮಾಡೋದು, ಎಲ್ಲಿ ನೋಡಿದ್ರಲ್ಲಿ ಕತ್ಲೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಹೇಳ್ತಾನೆ, ಹೌದಲ್ಲ, ನೀನು ಹೇಳ್ತಾ ಇರೋದು ಎಷ್ಟು ನಿಜ ಇದೆ, ಎಲ್ಲಿ ನೋಡಿದ್ರಲ್ಲಿ ಕತ್ಲೆ ಕಾಣಿಸ್ತಾ ಇದೆ, ಹೇಗಾದರೂ ಸರಿ ನಾವು ನಮ್ಮ ದೇಶವನ್ನು ತಲುಪಿದರೆ ಸಾಕು, ನಮ್ಮ ನೆಲ ಮುಟ್ಟಿದರೆ ಸಾಕು ಅಂತ ಹೇಳ್ತಾನೆ. ಈ ಥರ ಹೇಳುವ ಸಂದರ್ಭದಲ್ಲಿ ಆತನ ಕೈಯಲ್ಲಿ ಒಂದು ತುರ್ತು ಚಿಕಿತ್ಸಾ ಪೆಟ್ಟಿಗೆ ಇರುತ್ತೆ. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಅಂದರೆ ಫಸ್ಟ್ ಏಡ್ ಬಾಕ್ಸ್. ಅದನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಳ್ತಾನೆ. ಅಷ್ಟರಲ್ಲಿ ಒಂದು ಜೋರಾದ ಶಬ್ದದೊಂದಿಗೆ ವಿಮಾನ ಸ್ಫೋಟಗೊಂಡು ಚೂರು ಚೂರಾಗಿ ಕೆಳಕ್ಕೆ ಬಿದ್ದೋಗುತ್ತೆ. ವಿಮಾನ ಛಿದ್ರವಾಗಿ ಬಿದ್ದು ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಹಿಲ್ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಲು ಈಜಲಾರಂಭಿಸ್ತಾನೆ. ಈಜ್ತಾನೆ ಅವನಿಗೆ ಆಗ್ತಾ ಇರಲ್ಲ, ಬಹಳ ಕಷ್ಟ ಆಗ್ತಾ ಇರತ್ತೆ. ಯಾಕೆ ಗೊತ್ತಾ? ವಿಮಾನ ಅಷ್ಟು ಮೇಲಿಂದ ಬಿದ್ದಿರತ್ತಲ್ಲ, ಆ ರಭಸಕ್ಕೆ ಅವನ ಕಾಲಿಗೆ ಬಹಳ ಪೆಟ್ಟಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಈಜಕ್ಕೆ ಕೂಡ ಆಗ್ತಾ ಇರಲ್ಲ. ಹೀಗಿರುವಾಗ ತಾನು ಈಜಿ ಮೇಲೆ ಬರ್ತಾ ಇರ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರುತ್ತೆ, ತಾನು ಈಜಿ ಮುಂದಕ್ಕೆ ಸಾಗರದ ಆಳಕ್ಕೆ ಹೋಗ್ತಾ ಇದ್ದೀನಾ ಅಥವಾ ತೀರದ ಕಡೆ ಹೋಗ್ತಾ ಇದ್ದೀನಾ ಅನ್ನೋದು ಅವನಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ಅವನು ಎಷ್ಟೇ ಆದರೂ ನನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ ಈಜಲು ಆರಂಭಿಸ್ತಾನೆ. ಹೀಗಿರುವಾಗ ಒಂದು ಗುಡುಗು ಮಿಂಚು ಬರುತ್ತೆ. ಆ ಮಿಂಚಿನ ಬೆಳಕಿಗೆ ಆತನಿಗೆ ಒಂದು ತೀರ ಕಾಣಿಸುತ್ತೆ, ಒಂದು ದಡ ಕಾಣಿಸುತ್ತೆ. ಅವನು ಅಂದ್ಕೊಳ್ತಾನೆ, ನಾನು ಈಜಿ ದಡವನ್ನು ಸೇರಬಹುದು, ನಾನು ಬದುಕಬೇಕು ಅನ್ನೋ ಒಂದು ಆಸೆ ಅವನಲ್ಲಿ ಮತ್ತೆ ಹುಟ್ಟುತ್ತೆ. ಅಷ್ಟು ನೋವಿದ್ರೂ ಸಹ ತಾನು ಬದುಕಬೇಕು ಅಂತ ಇನ್ನೂ ಈಜಲು ಆರಂಭಿಸ್ತಾನೆ. ಹೇಗೋ ಕಷ್ಟಪಟ್ಟು ಆತ ದಡವನ್ನು ಸೇರ್ತಾನೆ. ದಡ ಸೇರಿದ ಮೇಲೂ ಆತನಿಗೆ ಒಂದು ಅನುಮಾನ ಬರುತ್ತೆ, ತಾನು ನಮ್ಮ ದೇಶದಲ್ಲಿದ್ದೀನೋ ಅಥವಾ ಪರರ ದೇಶದಲ್ಲಿದ್ದೀನೋ, ನಮ್ಮ ವೈರಿಗಳ ದೇಶದಲ್ಲಿದ್ದೀನೋ ಅಂತ ಅವನಿಗೆ ಗೊತ್ತಾಗ್ತಾ ಇರಲ್ಲ. ಎಲ್ಲಿ ನೋಡಿದರಲ್ಲಿ ಬರೀ ಕತ್ತಲೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ತಾನು ಯೋಚಿಸುತ್ತಾ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಡಾಕ್ಟರ್ ರಾಹಿಲ್ ಅಷ್ಟು ಕಷ್ಟಪಟ್ಟು ದಡ ಸೇರಿರ್ತಾನೆ. ಅವನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಈಗ ಮುಂದೇನು ಮಾಡೋದು, ನನ್ನ ಕತೆ ಏನು ಅಂತ ಯೋಚನೆ ಮಾಡ್ತಾ ಇರುವಾಗ ಮತ್ತೊಮ್ಮೆ ಜೋರಾಗಿ ಗುಡುಗು ಮಿಂಚು ಬರುತ್ತೆ. ಆ ಮಿಂಚಿನ ಒಂದು ಬೆಳಕಿಗೆ ಆತನಿಗೆ ಒಂದು ಒಂಟಿ ಮನೆ ಕಾಣಿಸುತ್ತೆ. ಎಲ್ಲಿ ನೋಡಿದರಲ್ಲಿ ಕತ್ತಲು ಅಂತ ಹೇಳಿದೆ ಅಲ್ವಾ, ಆದರೆ ಆ ಮಿಂಚಿನ ಒಂದು ಬೆಳಕಿಗೆ ಆತನಿಗೆ ಒಂದೇ ಒಂದು ಒಂಟಿ ಮನೆ ಕಾಣಿಸುತ್ತೆ. ಅವನಿಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಅಪ್ಪ, ನಾನು ಆ ಮನೆ ಸೇರಿ ನನ್ನ ಕಾಲಿನ ಆರೈಕೆಯನ್ನು ಮಾಡ್ಕೊಳ್ಬೇಕು, ನನ್ನ ಕಾಲಿಗೆ ಫಸ್ಟ್ ಏಡ್ ಮಾಡ್ಕೋಬೇಕು ಅಂತ ಆತ ಆ ಮನೆಯ ಕಡೆಗೆ ಹೊರಡ್ತಾನೆ. ಇನ್ನೇನು ಅವನು ಆ ಮನೆ ಕಡೆಗೆ ಹೋಗಬೇಕು ಅಂತ ಎದ್ದು ನಿಲ್ಲಕ್ಕೆ ಹೋಗ್ತಾನೆ. ಅವನಿಗೆ ಹೇಳಕ್ಕಾಗ್ತಾ ಇರಲ್ಲ. ಯಾಕೆ ಹೇಳಿ? ಅವನ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿರತ್ತೆ. ತುಂಬ ನೋವನ್ನು ಅನುಭವಿಸ್ತಾ ಇರ್ತಾನೆ. ಆದರೂ ತನ್ನ ಪ್ರಾಣ ಉಳಿಸ್ಕೋಬೇಕಲ್ಲ, ಹಾಗಾಗಿ ಅವನೇನು ಮಾಡ್ತಾನೆ,
ತೆವಳಿ ತೆವಳಿ ಅಂದರೆ ಒಂದೇ ಕಾಲಲ್ಲಿ ಅವನು ತೆವಳ್ಕೊಂಡು ಆ ಮನೆಯ ದೂರಕ್ಕೆ ಸಾಕ್ತಾನೆ. ಹೀಗಿರುವಾಗ ಅವನಿನ್ನೇನು ಆ ಮನೆಯ ಮುಟ್ಟಬೇಕು, ಆ ಮಧ್ಯಕ್ಕೆ ಹೋಗ್ತಾನೆ. ಅವನಿಗೆ ಒಂದು ಮಹಿಳೆಯ ಧ್ವನಿ ಕೇಳುತ್ತೆ. ಆತನ ಕಿವಿಗೆ ಮಹಿಳೆಯೊಬ್ಬಳ ಆರ್ತನಾದ ಕೇಳಿಸುತ್ತೆ. ಆರ್ತನಾದ ಅಂದರೆ ಏನು ಗೊತ್ತಾ ಮಕ್ಕಳ? ಒಂದು ಮಹಿಳೆ ಬಹಳ ಸಂಕಷ್ಟದಿಂದ, ನೋವಿನಿಂದ ಕಿರುಚುವ ಧ್ವನಿ. ಈ ಧ್ವನಿ ಕೇಳಿದ ಕೂಡಲೇ ಅವನ ಮನಸ್ಸಿಗೆ ಅನಿಸುತ್ತೆ, ನಾವು ಆ ಮನೆ ಬಳಿ ಹೋದರೆ ಸರಿನಾ, ಆ ಮನೆಯಲ್ಲಿ ಏನು ಘಟನೆಗಳಾಗ್ತಾ ಇರ್ಬೋದು ಅಂತ ಅವನ ಮನಸ್ಸಿಗೆ ಬರುತ್ತೆ. ಆದರೂ ಅವನು ಪರವಾಗಿಲ್ಲ, ನಾನು ಅಲ್ಲಿ ಹೋಗಲೇಬೇಕು ಅಂತ ಹೇಳಿ ಇನ್ನಷ್ಟು ತೆವಳಿ ಆ ಮನೆಯ ಬಾಗಿಲ ಹತ್ರ ಅವನು ಬಂದು ನಿಲ್ತಾನೆ. ಆತನಿಗೆ ಆ ಮನೆಯ ಬಾಗಿಲ ಬಳಿ ಹೋದ ಕೂಡಲೇ ಇನ್ನೊಂದು ಮುದುಕಿಯ ಧ್ವನಿ ಕೇಳಿ ಬರುತ್ತೆ. ಆ ಧ್ವನಿ ಸಾಂತ್ವನದ ಮಾತುಗಳಾಗಿ ಇವನ ಕಿವಿಗೆ ಕೇಳಿಸ್ತಾ ಇರತ್ತೆ. ಮಗಳೇ, ನಿನಗೇನೂ ಆಗಲ್ಲ, ನಾನಿದ್ದೀನಿ, ದೇವರ ಮೇಲೆ ಭಾರ ಹಾಕೋಣ, ಈ ರೀತಿಯ ಮಾತುಗಳು ಅವನಿಗೆ ಕೇಳಿಸ್ತಾ ಇರತ್ತೆ. ಈತ ಆ ಮನೆಯ ಬಾಗಿಲನ್ನು ಬಡ್ದೇ ಬಿಡ್ತಾನೆ. ಮುದುಕಿ ಒಳಗಿನಿಂದ ಕೇಳ್ತಾಳೆ, ಯಾರದು, ಯಾರು ಬಂದಿರೋದು ಅಂತ ಜೋರು ಧ್ವನಿಯಲ್ಲಿ ಕೇಳ್ತಾಳೆ. ಯಾಕಂದರೆ ಹೊರಗಡೆ ಯುದ್ಧ ನಡೀತಾ ಇದೆ, ನಮ್ಮ ದೇಶದವರು ಅಥವಾ ಪರರ ದೇಶದವರು ಅಂತ ಆ ಮುದುಕಿಗೂ ಸಹ ಗೊತ್ತಿರೋದಿಲ್ಲ. ಹಾಗಾಗಿ ಅವಳು ಯಾರು ಎಂಬ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾಳೆ. ಆ ಮುದುಕಿ ಗಟ್ಟಿ ಧ್ವನಿಯಲ್ಲಿ ಕೇಳಿದಾಗ ಈತ ಹೇಳ್ತಾನೆ, ಅಮ್ಮ, ನನಗೆ ಕಾಲಿಗೆ ಬಹಳ ನೋವಾಗಿದೆ, ದಯವಿಟ್ಟು ಬಾಗಿಲನ್ನು ತೆರೀರಿ, ನನಗೆ ಆಗ್ತಾ ಇಲ್ಲ, ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಅಂಗಲಾಚಿ ಬೇಡ್ತಾನೆ. ಆ ಸಮಯದಲ್ಲಿ ಮುದುಕಿ ಬಂದು ಬಾಗಿಲನ್ನು ತೆರಿತಾಳೆ. ಬಾಗಿಲು ತೆರೆದ ತಕ್ಷಣ ಈತ ಮನೆಯೊಳಗೆ ಹೋಗಿ ಬಾಗಿಲನ್ನು ಹಾಕ್ಕೊಳ್ಬಿಡ್ತಾನೆ. ಆ ಮನೆಯೊಳಗೆ ದೀಪದ ಬೆಳಕಿನಲ್ಲಿ ಆ ಮುದುಕಿಯನ್ನ ಆತ ನೋಡ್ತಾನೆ. ಈ ಮನೆಯೊಳಗೆ ದೀಪವಿದೆ, ಆದರೆ ಈ ಬೆಳಕು ಹೊರಚಿಮ್ಮುತ್ತಿಲ್ವಲ್ಲ, ಯಾಕೆ ಅಂತ ಅವನು ನೋಡಿದಾಗ ಕಿಟಕಿಗೆ ಅವರು ಕಾಗದವನ್ನ ಹಚ್ಚಿರ್ತಾರೆ, ಅಂದರೆ ಕಾಗದವನ್ನ ಹಾಕಿರ್ತಾರೆ. ಯಾಕಂದ್ರೆ ಆ ಊರಿನಲ್ಲಿ ಬ್ಲಾಕ್ಔಟ್ ಎಂಬ ನಿಯಮ ಜಾರಿಯಲ್ಲಿ ಇರುತ್ತೆ. ಯಾಕೆ ಗೊತ್ತಾ? ಹೊರಗಡೆ ಯುದ್ಧ ನಡೆಯುವಾಗ ನಮಗೆ ಪರರ ದೇಶದವರು ಬಂದು ದಾಳಿ ಮಾಡಬಾರ್ದು ಅಂತ ಆ ಊರಿನನ್ನ ಅವರು ಕತ್ತಲನ್ನಾಗಿ ಮಾಡಿರ್ತಾರೆ. ಹಾಗಾಗಿ ಆ ಮನೆಯಿಂದ ಒಂದು ಕಿರಣ ಕೂಡ ಹೊರಗೆ ಬರದಂತೆ ಎಲ್ಲ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಕಿಟಕಿಗೆಲ್ಲ ಕಾಗದವನ್ನು ಹಚ್ಚಿ ಇರ್ತಾರೆ. ಇಂಥ ಸಮಯದಲ್ಲಿ ಆತ ಮುದುಕಿಯನ್ನು ದಿಟ್ಟಿಸಿ ನೋಡ್ತಾನೆ. ಆ ಮುದುಕಿ ಕೂಡ ಕುತೂಹಲದಿಂದ, ಸಂಶಯದಿಂದ ಡಾಕ್ಟರ್ ರಾಹಿಲ್ನ ನೋಡ್ತಾ ಇರ್ತಾಳೆ. ಮುದುಕಿ ಕೇಳ್ತಾಳೆ, ನೀವ್ ಯಾರು ಅಂತ. ಆಗ ಡಾಕ್ಟರ್ ರಾಹಿಲ್ ಹೇಳ್ತಾನೆ, ನೋಡಮ್ಮ ಅಂತ ಹೇಳುವ ಸಂದರ್ಭದಲ್ಲಿ ಮತ್ತೊಮ್ಮೆ ಕೋಣೆಯಿಂದ ಸೊಸೆಯ ಕಿರುಚಾಟ ಕೇಳಿ ಬರುತ್ತೆ. ಡಾಕ್ಟರ್ ರಾಹಿಲ್ ಹೇಳ್ತಾನೆ, ನೋಡಿ ಅಮ್ಮ, ನನ್ನ ವಿಷಯ ಆಮೇಲೆ ಇರಲಿ, ಮೊದಲು ಒಳಗಡೆ ಯಾರು ಆ ಥರ ಕಿರ್ಚ್ತಾ ಇದ್ದಾರೆ, ಯಾರಿಗೆ ಏನಾಗಿದೆ, ಏನು ಸಂಕಟ ಆಗಿದೆ ಅಂತ ಕೇಳ್ತಾನೆ. ಮುದುಕಿ ಹೇಳ್ತಾಳೆ, ನೋಡಪ್ಪ, ಆಕೆ ನನ್ನ ಸೊಸೆ, ಆಕೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ, ಹೊರಗಡೆ ಯುದ್ಧ ನಡೀತಾ ಇದೆ, ನಾನು ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಆಗಲ್ಲ, ಇಂತಹ ಸಮಯದಲ್ಲಿ ನಾವು ದೇವರ ಮೇಲೆ ಭಾರ ಹಾಕಿ ಕೂತಿದ್ದೀವಪ್ಪ ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ರಾಹಿಲ್ ಹೇಳ್ತಾನೆ, ನೋಡಿ, ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದರೆ ನಾನೊಬ್ಬ ಡಾಕ್ಟರ್, ನಾನು ನಿಮ್ಮ ಸೊಸೆಯನ್ನು ಪರೀಕ್ಷಿಸ್ತೀನಿ ಅಂತ ಹೇಳ್ತಾನೆ, ಚೆಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮುದುಕಿ ಹೇಳ್ತಾಳೆ, ಅವಳಿಗೆ ಎಲ್ಲಿಲ್ಲದ ಸಂತಸ ಆಗತ್ತೆ, ಯಾಕಂದರೆ ಯುದ್ಧ ಮಾಡೋ ಟೈಮಲ್ಲಿ ಹೊರಗೆ ಹೋಗೋಕ್ಕಾಗಲ್ಲ, ಅಂಥ ಟೈಮಲ್ಲಿ ಯಾರೋ ನಮ್ಮ ಮನೆಗೆ ದೇವ್ರು ಬಂದಂಗೆ ಬಂದಿದ್ದಾರೆ ಅಂತ ಅವಳ ಆನಂದವನ್ನು ಅವನ ಹತ್ರ ವ್ಯಕ್ತಪಡಿಸ್ತಾಳೆ. ಮುದುಕಿ ಡಾಕ್ಟರ್ ರಾಹಿಲ್ನ ತನ್ನ ಸೊಸೆಯ ಕೋಣೆಗೆ ಕರೆದುಕೊಂಡು ಹೋಗ್ತಾಳೆ. ಡಾಕ್ಟರ್ ರಾಹಿಲ್ ಆ ಸೊಸೆಯನ್ನು ನೋಡಿ ಇನ್ನೇನು ಪರೀಕ್ಷೆ ಮಾಡಲು ಮುಂದಾಗ್ತಾನೆ. ಅಂಥ ಸಮಯದಲ್ಲಿ ಮುದುಕಿಗೆ ಸ್ವಲ್ಪ ಬಿಸಿ ನೀರು ತರುವಂತೆ ಹೇಳಿ ಒಳಗೆ ಕಳಿಸ್ತಾನೆ. ಆತ ಸೊಸೆಯನ್ನು ಪರೀಕ್ಷೆ ಮಾಡಲು ಮುಂದಾಗ್ತಾನೆ. ಆತನಿಗೆ ತಿಳಿಯುತ್ತೆ, ಈ ಹೆರಿಗೆ ಸುಖಕರವಾಗಿ ಆಗಲ್ಲ ಅಂತ. ಯಾಕಂದರೆ ಅವಳು ಹೊಟ್ಟೆ ನೋವಿನಿಂದ ಬಹಳಷ್ಟು ಸಂಕಟ ಪಡ್ತಾ ಇರ್ತಾಳೆ. ಅವನಿಗೆ ಗೊತ್ತಾಗುತ್ತೆ, ಈಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲೇಬೇಕು, ಆದರೆ ಈಗ ಅದು ಅಸಾಧ್ಯ ಅಂತ ಹೇಳಿ ಆತ ಕಾಯ್ತಾನೆ. ಇನ್ನೇನು ಹೆರಿಗೆ ಆಗಿ ಆತ ಮಗುವನ್ನು ಆಚೆ ತರ್ತಾನೆ. ಅಷ್ಟರಲ್ಲಿ ಮುದುಕಿ ಬರ್ತಾಳೆ.
ಆತ ಮಗುವನ್ನು ತೋರಿಸ್ತಾನೆ, ಆದರೆ ಆ ಮಗು ನಿರ್ಜೀವವಾಗಿರುತ್ತೆ. ಆ ಮಗು ಬದುಕಿರೋದಿಲ್ಲ. ಅದನ್ನು ನೋಡಿ ಆ ತಾಯಿ ಹೃದಯ ಹಾಗೂ ಆ ಮುದುಕಿ ಬಹಳಷ್ಟು ಅಳ್ತಾರೆ. ಯಾಕಂದರೆ ಆ 9 ತಿಂಗಳು ಆ ಮಗುವನ್ನು ಹೊತ್ತು ಆಕೆಯ ಇಟ್ಟ ಕನಸುಗಳು ಚೂರು ಚೂರಾಗ್ಬಿಡತ್ತೆ. ಮುದುಕಿ ಮತ್ತು ಆ ಸೊಸೆಯ ಒಂದು ರೋದನೆ ಮುಗಿಲು ಮುಟ್ಟುವಷ್ಟಿರತ್ತೆ. ಅವರು ಅಷ್ಟು ಜೋರಾಗಿ ಅಳ್ತಾ ಇರ್ತಾರೆ. ಅದನ್ನು ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಆ ನೋವನ್ನು, ಆ ಸಂಕಟವನ್ನು ನಾವು ನೆನೆಸ್ಕೊಳ್ಳಿಕ್ಕೂ ಆಗಲ್ಲ. ಅಂಥ ಸಂದರ್ಭದಲ್ಲಿ ಮುದುಕಿ ಸೊಸೆಯನ್ನು ಸಮಾಧಾನ ಮಾಡಿ ಆಕೆಗೆ ಸ್ನಾನ